ಹಾಯ್ ಹಲೋ ನಮಸ್ಕಾರ. ಸೊ ನೀವು ಮೊದಲೇ ತಮ್ಮನೇಲಿ ನೋಡಿರ್ತೀರ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನ ವಿಡಿಯೋ ಇದು. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಚಾಮುಂಡೇಶ್ವರಿ ತಾಯಿ ವಿಡಿಯೋನೇ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನೇನು ಅಂದ್ಕೊಂಡಿದ್ದೆ, ಎಷ್ಟು ದಿನ ಕಾಯಿ ಕಟ್ಟಿದ್ದೀನಿ, ಹಾಗೆ ಏನೆಲ್ಲ ಅಂದ್ಕೊಂಡಿದ್ದೆ ಅದು ಆಸೆ ಈಡೇರಿದೆಯಾ ಏನು ಎತ್ತ ಅಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತೇನೆ. ಹಾಗೆ ಇದು ಮ್ಯೂಸಿಯಂ ನೋಡಿಕೊಂಡು ಮಾತಾಡೋಣ. ಸೊ ನಿಜ ಹೇಳಬೇಕು ಅಂತಂದರೆ 1 ಇಯರ್ ಬ್ಯಾಕ್ ನಾನೇನು ಹೋಗಿದ್ದೆ, ಆ ತಾಯಿನ ನಂಬಿಕೊಂಡು ಸನ್ನಿಧಾನಕ್ಕೆ ಹೋಗಿ ಮನಸ್ಸಲ್ಲಿ ಏನೋ ಒಂದು ವಿಚಾರ ಇಟ್ಕೊಂಡು ಹೋಗಿ ತಾಯಿ ದರ್ಶನ ಪಡೆದು ಹಾಗೆ ಅಲ್ಲಿ ಕಾಯಿ ಕಟ್ಟಿ ಬಂದೆ. ಸೊ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಹೋಗಿದ್ದು ಎಲ್ಲರೂ. ಬಟ್ ಡೌಟ್ ಅನ್ನೋದಕ್ಕಿಂತ ಏನಾಗುತ್ತೋ ಅನ್ನೋ ಚಡಪಟಿಕೆನೇ ಜಾಸ್ತಿ. ಆದರೆ ತಾಯಿ ಮೇಲಿರೋ ಭಕ್ತಿಯಿಂದ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಅದು ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ನಾನು ಕೂಡ ಹೋದೆ, ದರ್ಶನ ತೊಗೊಂಡೆ, ಭಕ್ತಿಯಿಂದ ಕೈ ಮುಗಿದು ಆ ತಾಯಿ ಹತ್ರ ನನ್ನ ಮನಸ್ಸಲ್ಲಿ ಏನೇನು ನಡೀತಿದೆ ಮನದಾಳ ಮಾತನ್ನು ತಾಯಿ ಹತ್ರ ಹೇಳಿಕೊಂಡೆ. ನಾನು, ನನ್ನ ಹಸ್ಬೆಂಡ್, ನನ್ನ ಪಾಪು 3 ಜನನೂ ಹೋಗಿ ವಿಸಿಟ್ ಮಾಡಿ ಬಂದಿದ್ದು. ಇದಕ್ಕೆ 1 ಇಯರ್ ಬ್ಯಾಕ್. ಆಗ ಮ್ಯೂಸಿಯಮ್ಸ್ ಎಲ್ಲ ಏನೂ ಮಾಡಿರಲಿಲ್ಲ. ಹಾಗೆ ತುಂಬ ಜನ ಇರ್ತಾರೆ, ತುಂಬ ಜನ ನುಗ್ಲಾಟದಲ್ಲಿ ಹೋಗಿ ತಾಯಿ ದರ್ಶನ ಪಡೆಯೋದೇ ಒಂದು ಹರಸಾಹಸ ಆಗಿರುತ್ತೆ. ಅಷ್ಟೆಲ್ಲ ಸಾಹಸ ಮಾಡಿಕೊಂಡು ಆ ಕ್ಷಣಗಳ ಮಧ್ಯೆ ನುಗ್ಗಿ ಹೋಗಿ ಬಂದು ತಾಯಿನ ನೋಡಿ ಭಕ್ತಿಯಿಂದ ಅವಳ ಹತ್ರ ಏನಾದರೂ ಹೇಳ್ಕೊಂಡಾಗ ಆಹಾ ಸಾಕಪ್ಪ ಈ ಜೀವನಕ್ಕೆ ಅನ್ನೋಷ್ಟು ನೆಮ್ಮದಿ ಸಿಗುತ್ತೆ. ಹಾಗೆ ಆ ತಾಯಿ ಹತ್ರ ನಾನು ಅಂದ್ಕೊಂಡಿದ್ದು, ನಾನು ಜಸ್ಟ್ ಫಸ್ಟ್ ದಿನವೇ ಹೋಗಿ ಕಾಯಿ ಕಟ್ಟಿದ್ದೆ. ಅದಾದಮೇಲೆ ನೆಕ್ಸ್ಟ್ ನಾನು ತಾಯಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಆ ಥರ ಸಿಚುವೇಶನ್ನೇ ಬರಲಿಲ್ಲ, ಹೋಗೋಕ್ಕೆ ಆಗಲಿಲ್ಲ. ಅದೇನೋ ಗೊತ್ತಿಲ್ಲ, ನೋಡಬೇಕು ಅಂದಾಗ ಅವರೇ ನಮ್ಮನ್ನ ಕರ್ಸ್ಕೋತಾರೆ ಅಂತ ಹೇಳ್ತಾರೆ. ಅದು ನಿಜ ಅನಿಸುತ್ತೆ. ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಟೈಮ್ನ ಫ್ರೀ ಮಾಡಿಕೊಂಡು ಆ ತಾಯಿ ಹತ್ರ ಇನ್ನೊಂದು ವಾರ ಹೋಗಿ ನಾನು ಕಾಯಿ ಕಟ್ಟಬೇಕು ಅಂತ ಎಷ್ಟೇ ಟೈಮ್ ಫ್ರೀ ಮಾಡಿಕೊಂಡು ಹೋಗಬೇಕು ಅಂತ ರೆಡಿ ಆದಾಗಲೂ ಏನಾದ್ರು ಒಂದು ಪ್ರಾಬ್ಲಮ್ಸು ಇಲ್ಲ ಮತ್ತೊಂದು ಏನಾದ್ರು ಒಂದು ಅಡೆತಡೆಗಳು ಆಗ್ತಾನೇ ಇತ್ತು. ಸೊ 1 ಇಯರ್ವರೆಗೂ ಆ ತಾಯಿ ಹತ್ರ ನಾನು ಹೋಗೋಕ್ಕಾಗಲೇ ಇಲ್ಲ. ಆದರೆ ಇನ್ನೊಂದು ಏನಂತಂದರೆ, ಹೋಗಿದ್ದ ದಿನವೇ ಆ ತಾಯಿ ಹತ್ರ ಭಕ್ತಿಯಿಂದ ನಾನು ಒಂದು ಶಾಪ್ ರಿಲೇಟೆಡ್ ಆಗಿ ನಾನು ಕೇಳ್ಕೊಂಡು ಬಂದಿದ್ದೆ. ಸೊ ನಾವು ಹೋಗಿದ್ದು ಭಾನುವಾರ, ಹೆವಿ ರಶ್ ಇತ್ತು. ಸೊ ಇದಕ್ಕೆ 1 ಇಯರ್ ಬ್ಯಾಕ್ ಭಾನುವಾರ ಹೋಗಿ ವಿಸಿಟ್ ಮಾಡಿ ಭಕ್ತಿಯಿಂದ ಕೇಳ್ಕೊಂಡು ಬಂದೆ ಶಾಪ್ ರಿಲೇಟೆಡ್ ಆಗಿ. ಹಾಗೆ ಕಾಯಿ ಕೂಡ ಕಟ್ಬಿಟ್ಟು ಬಂದಿದ್ದೆ. ಆ್ಯಂಡ್ ಸಂಡೇ ಹೋಗಿ ವಿಸಿಟ್ ಮಾಡಿದ್ದು ನನಗೆ ಒಂದು 5 ಡೇಸಲ್ಲೇ ಅದರದ್ದು ಮಹತ್ವ ಏನು ಅಂತ ತಿಳಿದು ಬಂತು. ಸೊ ಫ್ರೈಡೇ ನನಗೆ ಒಂದು ಗುಡ್ ನ್ಯೂಸ್ ಬಂತು, ಶಾಪ್ ನಮಗೆ ಕೈಗೂಡಲಿದೆ, ಅದನ್ನು ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಆ ತಾಯಿ ಆಶೀರ್ವಾದದಿಂದ ಶಾಪ್ ತೆಗೆಯೋವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಒಂದು ಹೋಲ್ಸೇಲ್ ರೇಷನ್ ಶಾಪ್ನ ಓಪನ್ ಮಾಡಿದ್ವಿ. ಸೊ ತುಂಬ ಕನಸುಗಳಿಟ್ಕೊಂಡು ಓಪನ್ ಮಾಡಿದ್ವಿ. ಅಂದರೆ ತುಂಬ ಕನಸುಗಳು ಅನ್ನೋದಕ್ಕಿಂತ ಪ್ರಯತ್ನ ಮಾಡೋಣ, ದೇವರ ಆಶೀರ್ವಾದದಿಂದ ನಮಗೆ ಸಿಕ್ಕಿದೆ. ಯಾಕಂದರೆ ಅದು ಶಾಪ್ ಬಂದು ನಮಗೆ ಬೈ ಲಕ್ ಅಂದರೆ ಒಂದು ಅವಕಾಶದಿಂದ ಬಂದಿದ್ದು ಅಂತ ಹೇಳ್ಬೋದು. ನಾವೇ ಸ್ವಂತವಾಗಿ ಮಾಡಬೇಕು ಅನ್ನೋ ಯಾವುದೇ ಇಚ್ಛೆಯಿಂದ ಬಂದಿದ್ದಲ್ಲ, ಯಾವುದೋ ಅವಕಾಶ ಮೂಲಕ ಬಂದಿದ್ದು. ಆ ಅವಕಾಶನ ಯೂಸ್ ಮಾಡ್ಕೊಳ್ಳೋಣ, ಹಾಗೆ ದೇವ್ರ ಕೃಪೆ ಇದೆಯಾ ಇಲ್ವಾ ಅಂತ ಕೇಳೋಣ ಅಂತ ಬಂದಿದ್ದೆ. ಬಟ್ ಅದು ನಮ್ಮ ಒಂದು ಲೈಫಲ್ಲಿ ಜರ್ನಿ ಸ್ಟಾರ್ಟ್ ಆಗಬೇಕಾಗಿತ್ತು ಅನಿಸುತ್ತೆ. ದೇವ್ರ ನಿರ್ಣಯನೂ ಕೂಡ ಹಾಗೆ ಅನಿಸುತ್ತೆ. ಅದನ್ನು ನಾವು ಭಕ್ತಿಯಿಂದ ಹೋಗಿ ಕಾಯಿ ಕಟ್ಬಿಟ್ಟು ಬಂದ್ವಿ. ಶುಕ್ರವಾರನೇ ನಮಗೆ ರಿಸಲ್ಟ್ಸ್ ಅದರದ್ದು ಸಿಕ್ತು. ಸೊ ಕೆಲವ್ರು ಹೇಳ್ತಾರೆ ಅಂದ್ಕೊಂಡಿದ್ದು ಆದಮೇಲೆ ಹರಕೆ ತೀರಿಸ್ಬೇಕು ಅಂತಾರೆ, ಕೆಲವರು ಹೋಗಿ ಹರಕೆ ತೀರಿಸಿ ಬಂದು ಆಗೋ ಟೈಮಿಗೆ ಆಗುತ್ತೆ ಅನ್ಕೋತಾರೆ. ಅದು ಯಾವ್ದು ಸುಳ್ಳು ಯಾವ್ದು ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಲೈಫಲ್ಲಂತೂ ಅಲ್ಲಿಗೆ ಹೋಗಿ ಬಂದ ಮೇಲೆ ಲೈಫೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ